ಮುಕ್ಕಾಲು ಭಾಗ ಕಣ್ಣು ಕವರ್ ಆಗೋ ಥರ ಹಚ್ಚಿರ್ತಾರೆ. ಒಂದೇ ಒಂದು ಸಲ ಹೋಗಿರೋದಷ್ಟೇ ತಿರುಪತಿಗೆ. ಮತ್ತೆ ಗಣಪತಿ ಪೂಜೆದು 21 ದಿನ, ಇವತ್ತು ಲಾಸ್ಟ್ ಡೇ ಆಯಿತು. ಹಳೆ ಸೀರಿಯಲ್ ನೋಡಿದ್ದೆ ಹಿಂದಿನಲ್ಲಿ, ಅದಾಯಿತು. ಹುಣ್ಣಿಮೆ ದಿನ ಒಂದಿನ ನಂದು ಮಿಸ್ ಆಗಿಬಿಟ್ಟಿತ್ತು. ಹಾಗಾಗಿ ಅಲ್ಲೇ 38, 40 ಆ ಥರ ಹೇಳೋರು. ಇವಾಗ 45 ರೂಪಾಯಿ ಹೇಳ್ತಾರೆ. ಏನು ನಾನು ಇಲ್ಲಿ ಸ್ಟಿಚ್ ಮಾಡಿ ನಾನು ಏನು ದುಡ್ಡು ತೊಗೊಳೋದು? ಆದರೆ ಇನ್ಕಮ್ ಮಾತ್ರ ಜಾಸ್ತಿ ಆಗಲ್ಲ, ರೇಟ್ ಮಾತ್ರ ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲ ಆಯಿತು, ರೆಡಿ ಮಾಡಿ. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ, ಏಕಾದಶಿ ಬೇರೆ, ಅಧಿಕ ಮಾಸದ ಏಕಾದಶಿ. ಇಲ್ಲೇ ಸಾಲಿಗ್ರಾಮ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬೆಳಗ್ಗೆನೇ ಹೋಗಿ ಬಂದ್ವಿ. ಈ ಅಧಿಕ ಮಾಸದಲ್ಲಿ ಆದಷ್ಟು ಬೆಳಗ್ಗೆನೇ ಸುಪ್ರಭಾತ ಸೇವೆಗೆ ಹೋಗಬೇಕು ಅಂತೇಳಿ ಬೆಳಗ್ಗೆನೇ ಹೋಗಿ ಬರ್ತಾಯಿದ್ದೀವಿ. ಬುಧವಾರ ಹೋಗ್ತಾ ಇದ್ವಿ. ನೆನ್ನೆ ಹೋಗಲಿಲ್ಲ, ಇವತ್ತು ಗುರುವಾರ ಹೋಗೋಣ ಅಂತೇಳಿ. ಮತ್ತು ಇನ್ನೊಂದೇನು ಗೊತ್ತಾ, ಗುರುವಾರ ಹೋದರೆ ಸ್ವಾಮಿನ ನಿಜ ರೂಪ ನಿಜ ನೇತ್ರ ದರ್ಶನ ಮಾಡ್ಬೋದು ಅಂತ ಹೇಳ್ತಾರೆ. ಅಂದರೆ ಬೇರೆ ದಿನಗಳಲ್ಲಿ ನಾಮನ ಮುಕ್ಕಾಲು ಭಾಗ ಕಣ್ಣು ಕವರ್ ಆಗೋ ಥರ ಹಚ್ಚಿರ್ತಾರೆ. ಗುರುವಾರದ ದಿನ ಸ್ವಲ್ಪ ಮುಕ್ಕಾಲು ಭಾಗ ಓಪನ್ ಇರೋ ಥರ ಹಚ್ಚಿರ್ತಾರೆ. ನಾನು ಇದನ್ನು ಒಂದು ವಿಡಿಯೋದಲ್ಲಿ ನೋಡಿ ತಿಳ್ಕೊಂಡಿದ್ದು. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಯಾಕಂದರೆ ತಿರುಪತಿಗೆ ಹೋಗಿ ಈ ದರ್ಶನ ಎಲ್ಲ ನಾವು ಮಾಡೇ ಇಲ್ಲ ಬಿಡಿ. ನಾನು ಒಂದೇ ಒಂದು ಸಲ ಹೋಗಿರೋದಷ್ಟೇ ತಿರುಪತಿಗೆ, ಮತ್ತೆ ಹೋಗೋಕ್ಕೆ ಆಗಿಲ್ಲ. ಇಲ್ಲಿಗೆ ಬಂದಮೇಲೆ ಆಗಾಗ ಹೋಗ್ತಾನೆ ಇರ್ತೀನಿ. ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ವಿಶೇಷ ದಿನಗಳಲ್ಲಿ ಮಾತ್ರ ರಶ್ ಇರ್ತಾರೆ. ಶನಿವಾರ, ಭಾನುವಾರ ಮತ್ತು ವೈಕುಂಠ ಏಕಾದಶಿ ಇಂಥ ದಿನಗಳಲ್ಲಿ ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಇನ್ನು ವೀಕ್ ಡೇಸಲ್ಲಂತೂ ತುಂಬ ಕಡಿಮೆ. ಎಷ್ಟು ಫ್ರೀಯಾಗಿ ಖಾಲಿಯಾಗಿರುತ್ತೆ ಅಂದರೆ ಗರ್ಭಗುಡಿ ಬಾಗಿಲ ಹತ್ರ ನಿಂತ್ಕೊಂಡು ದೇವ್ರನ್ನ ನೋಡ್ಬೋದು, ಅಷ್ಟು ಫ್ರೀಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಹೊತ್ತು ಬೇಗ ಹೋಗೋಣ ಅಂಥೇಳಿ ನನಗೆ ತುಂಬ ಇಷ್ಟ, ಹೋಗ್ತಾ ಇರ್ತೀನಿ. ಹಾಗಾಗಿ ಇವತ್ತು ಗುರುವಾರ ಹೋಗೋಣ ಅಂತ, ಇವತ್ತೇ ಹೋಗೋಣ ಏಕಾದಶಿ ಇದೆ ಅಂತೇಳಿ ಇವತ್ತು ಹೋಗಿದ್ವಿ ಬೆಳಗ್ಗೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಂದರೆ ಇವತ್ತು ಅಲಂಕಾರ ಏನೂ ಇರಲ್ಲ, ಸುಮ್ಮನೆ ಒಂದು ತುಳಸಿ ಮಾತ್ರ ಇಟ್ಟು ಪೂಜೆ ಮಾಡ್ತಾರೆ. ಮಂಗಳಾರತಿ, ತೀರ್ಥ ಮತ್ತು ಅಲಂಕಾರ ಎಲ್ಲ ಏನೂ ಇರೋದಿಲ್ಲ. ಸಿಂಪಲ್ಲಾಗಿ ತುಳಸಿ ಮಾಲೆ ಎಲ್ಲ ಹಾಕಿ ಅಲಂಕಾರ ಮಾಡಿರ್ತಾರೆ ಅಷ್ಟೇ. ತುಂಬ ಚೆನ್ನಾಗಿತ್ತು. ಬೇಗ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮತ್ತು ಇನ್ನೊಂದೇನೆಂದರೆ ಇವತ್ತು ನಂದು ಗಣಪತಿ ಪೂಜೆದು 21 ದಿನ, ಇವತ್ತು ಲಾಸ್ಟ್ ಡೇ ಆಯಿತು. ನೆನ್ನೆಗೆ ಮುಗಿಬೇಕಿತ್ತು. ಹುಣ್ಣಿಮೆ ದಿನ ಒಂದಿನ ನಂದು ಮಿಸ್ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತಿಗೆ ಮುಗೀತು. ಅದು ಕೂಡ ಇತ್ತು. ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರೆ ನಿಧಾನಕ್ಕೆ ಈ ಪೂಜೆ ಎಲ್ಲ ಮಾಡ್ಕೋಬೋದು ಅಂಥೇಳಿ ಬೆಳಗ್ಗೆ ಎಲ್ಲ ರೆಡಿ ಮಾಡಿ ದೀಪ ಹಚ್ಬಿಟ್ಟು ಹೋಗಿದ್ದೆ. ಬಂದ ಮೇಲೆ ಗಣೇಶನಿಗೆ ಮಾತ್ರ ನೈವೇದ್ಯ ಮಾಡಿಟ್ಟು ಅಷ್ಟೊತ್ತರ ಎಲ್ಲ ಹೇಳಿ ಪೂಜೆ ಮಾಡಿಕೊಂಡೆ. ಏಕಾದಶಿ ಇತ್ತು, ದೇವರಿಗೆ ನೈವೇದ್ಯ ಮಾಡೋ ಹಾಗಿಲ್ಲ. ಹಾಲು, ಬಾಳೆಹಣ್ಣೇನಾದರೂ ಇಟ್ಟು ಮಾಡ್ಬೋದಾಗಿತ್ತು. ಆದರೆ ಗಣೇಶಂದು ಇವತ್ತು ಲಾಸ್ಟ್ ದಿನ ಅಲ್ವಾ, 21ನೇ ದಿನ ಲಾಸ್ಟ್ ದಿನ ಅಂಥೇಳಿ ಗಣೇಶನಿಗೆ ಮಾತ್ರ ಮೋದಕ ಮಾಡಿ ಇಟ್ಟಿದ್ದೆ. ಸಿಂಪಲ್ಲಾಗಿ ಯಾವ ಥರ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬ್ಲೌಸ್ ಇದೆ, ಕಟ್ಟಿಂಗ್ ಮಾಡಬೇಕು. ಸೀರೆ ಫಾಲ್ ಹಾಕಬೇಕು. ಇದು 3 ಬ್ಲೌಸ್ ತುಂಬಾ ಅರ್ಜೆಂಟ್ ಇದೆ. ಅಲ್ಲಿ ನಮ್ಮ ಹಳೆ ಮನೆ ಹತ್ರದಿಂದ ಕೊಟ್ಟು ಕಳಿಸಿರೋದು. ಗ್ಯಾಸದು ಪ್ರಾಬ್ಲಮ್ ಆದಮೇಲೆ ಇಲ್ಲಂತೂ ಲೈನಿಂಗ್ ರೇಟನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಮೊದಲೇ 38, 40 ಆ ಥರ ಹೇಳೋರು. ಇವಾಗ 45 ರೂಪಾಯಿ ಹೇಳ್ತಾರೆ. ಏನು ನಾನು ಇಲ್ಲಿ ಸ್ಟಿಚ್ ಮಾಡಿ ನಾನು ಏನು ದುಡ್ಡು ತೊಗೊಳೋದು? ಅಯ್ಯೋ, ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಈಗ ಕೆಲಸ ಕಲ್ತ್ಕೊಂಡು ಬಿಡೋಕ್ಕೂ ಆಗಲ್ಲ, ಮಾಡೋಕ್ಕೂ ಆಗಲ್ಲ, ಹಾಗಾಗಿದೆ. ಆದರೆ ಇನ್ಕಮ್ ಮಾತ್ರ ಜಾಸ್ತಿ ಆಗಲ್ಲ, ರೇಟ್ ಮಾತ್ರ ಜಾಸ್ತಿ ಆಗ್ತಾ ಇರುತ್ತೆ. ಮೋದಕ ಮಾಡಿದ್ದೀನಿ ಇವತ್ತು. ಒಂದು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಸದ್ಯಕ್ಕೆ ಫಸ್ಟ್ ಪೂಜೆ ಆಗಲಿ ಅಂತ ಎಲ್ಲ ಆಯಿತು, ರೆಡಿ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿಸಿ ಇನ್ನೂ ಟಿಫನ್ ಮಾಡಿಲ್ಲ. ಈಗ ಮಧ್ಯಾಹ್ನ 12 ಗಂಟೆ ಆಗಿದೆ, ಇನ್ನೂ ಟಿಫನ್ ಮಾಡಿಲ್ಲ. ಇವಾಗ ನೋಡಬೇಕು, ಚಪಾತಿ ಏನಾದರೂ ಮಾಡ್ಕೊತೀನಿ. ಇಲ್ಲಾಂದರೆ ಸಿಹಿ ಅವಲಕ್ಕಿ ಏನಾದರೂ ಮಾಡಿಕೊಂಡು, ಅವಲಕ್ಕಿ ನೆನೆಸಿಡ್ತೀನಿ. ಹೇಗಿದ್ರು ಇದ್ರದ್ದು ಹೂರಣ ಇದೆ ಸ್ವಲ್ಪ, ಅದನ್ನು ಅದ್ರ ಮೇಲೆ ಉದುರಿಸ್ಕೊಂಡು ಒಂದು ಸ್ವಲ್ಪ ತಿನ್ಕೊಳ್ತೀನಿ ಅಷ್ಟೇ. ಸಂಜೆ ತನಕ ನಾನು ಉಪವಾಸನ ಸಂಕಲ್ಪ ಮಾಡ್ಕೊಳ್ಳೋದಿಲ್ಲ. ಹೆಂಗಿರುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು ಅದು ಇದು. ಹಂಗಾಗಿ ಸಂಜೆ ತನಕ ಸುಸ್ತಾಗಲಿಲ್ಲ, ಏನು ಫೀಲಿಂಗ್ ಆಗಲಿಲ್ಲ ಅಂದರೆ ಕಂಟಿನ್ಯೂ ಮಾಡ್ತೀನಿ. ಏನಾದರೂ ಸುಸ್ತಾಗ್ತಾ ಇದೆ ಅನಿಸಿದ್ರೆ ಸ್ವಲ್ಪ ಹಣ್ಣಿನ ಜ್ಯೂಸು ಅಥವಾ ಕಾಫಿ ಈ ಥರದ್ದು ಏನಾದರೂ ತೊಗೊಳ್ತೀನಿ. ಇಲ್ಲಾಂದರೆ ಹಾಗೇ ಇರ್ತೀನಿ, ನೀರು ಕುಡ್ಕೊಂಡು ಹಾಗೇ ಇರ್ತೀನಿ. ಮಧ್ಯೆ ಏನೂ ತಿನ್ನಲ್ಲ. ಬಟ್ ಇವಾಗ 12 ಗಂಟೆ ಆಯಿತು. ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತವರೆಗೂ ನೋಡ್ತೀನಿ. ಏನು ಸುಸ್ತೇನೋ ಅನಿಸಿಲ್ಲ ಅಂತ ಅಂದರೆ ಹಾಗೇ ಇರ್ತೀನಿ ಸಂಜೆ ತನಕ. ಅಥವಾ ಏನಾದರೂ ಆಗ್ತಾಯಿಲ್ಲ ಅಂತ ಅನಿಸಿದ್ರೆ ಹಾಲೇನಾದರೂ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಸಿಹಿ ಅವಲಕ್ಕಿ ಮಾಡ್ಕೊಂಡು ಒಂದು ಸ್ವಲ್ಪ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ.
ನೀವು ಹೇಳೋ ಮಾತು ನಿಜನೇ. ನಾವು 3 ಗಂಟೆಗೆ ಎದ್ದೇಳಿ 4 ಗಂಟೆಗೆ ಎದ್ದೇಳಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ 6 ಗಂಟೆ 6:30 7 ಗಂಟೆ ಆಗೇ ಬಿಡುತ್ತೆ. ಎಷ್ಟೋ ಸಲ ಅನಿಸುತ್ತೆ ಎಷ್ಟು ಬೇಗ ಎದ್ರೂ ಕೆಲಸನೇ ಮುಗಿಯಲ್ವಲ್ಲ ಅಂತ. ಆದರೂ ಪೂಜೆ ಮಾಡೋಷ್ಟೊತ್ತಿಗೆ ತುಂಬಾ ಲೇಟ್ ಆಗಿರುತ್ತೆ. ಆದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ, ನಾವು 3 ಗಂಟೆ 4 ಗಂಟೆಗೆ ಪೂಜೆ ಮಾಡಬೇಕು ಅಂದರೆ ರಾತ್ರಿ 2 ಗಂಟೆಗೆ ಎದ್ದೇಳಬೇಕಾಗತ್ತೆ, ಅಥವಾ ಹಿಂದಿನ ದಿನ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡ್ಕೋಬೇಕು. ಆದರೂ ಒಂದು ಮಾತು ಹೇಳ್ತೀನಿ, ಕೆಲವೊಂದು ಪೂಜೆಗಳು ಮಾತ್ರ ಇನ್ನೂ ನಕ್ಷತ್ರ ಇರುವಾಗಲೇ ಮಾಡಬೇಕು ಅಂತಾರೆ. ಅಂದರೆ ಈಗ ನಾವು ಮಾಡುವಂಥ ಧನುರ್ಮಾಸದ ಪೂಜೆ, ಮಾಘ ಮಾಸದ ಪೂಜೆ ಇಂಥದ್ದು. ಆದರೆ ಪ್ರತಿದಿನ ನಾವು ಸೂರ್ಯ ಉದಯ ಆಗುವಂಥ ಸಮಯದಲ್ಲಿ ದೇವರ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು. ಅದಕ್ಕೇ ಹೇಳೋದು, ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ 6:30 7 ಗಂಟೆ ಒಳಗಾಗಿ ಪೂಜೆ ಮಾಡಿ ಅಂತ. ಮನುಷ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಿಂತ ಆ ಸಮಯದಲ್ಲಿ ಎದ್ದೇಳೋದು, ಜಪ ಮಾಡೋದು ತುಂಬ ಮುಖ್ಯ. ಹಾಗಾಗಿ ಎಷ್ಟು ಬೇಗ ಎದ್ದರೂ ಪೂಜೆ ಮಾಡೋದು ಲೇಟ್ ಆಗುತ್ತೆ ಅಂತ ಚಿಂತೆ ಮಾಡಬೇಡಿ. ಎಷ್ಟೋ ಜನಕ್ಕೆ ಬೇಗ ಎದ್ದೇಳೋದೇ ದೊಡ್ಡ ಸಮಸ್ಯೆ ಆಗಿರುತ್ತೆ. ಕೆಲವರು ಆ ಸಮಯದಲ್ಲಿ ಎದ್ದು ಕೆಲಸಗಳನ್ನ ಮಾಡ್ಕೊಳ್ತೀರಾ ಅಂದರೆ ನಿಜಕ್ಕೂ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿದೆ ಅಂತಲೇ ಅರ್ಥ. ನಾನು ನೋಡಿ ಇವತ್ತು 4 ಗಂಟೆಗೆ ಎದ್ದಿದ್ದೀನಿ. 1 ಬೈ 1 ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ಬೆಳಗ್ಗೆ 6:30 ಆಯಿತು. ಹಾಗಾಗಿ ಕೂತ್ಕೊಂಡು ಯಾವುದೇ ಮಂತ್ರ ಸ್ತೋತ್ರ ಎಲ್ಲ ಓದಲಿಲ್ಲ. ಜಸ್ಟ್ ದೇವರ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. 7:30ಗೆಲ್ಲ ದರ್ಶನ ಆಗಿ ಹೊರಗಡೆ ಬಂದುಬಿಟ್ಟೆ. ಮನೆಗೆ ಬಂದಮೇಲೆ ಹಸ್ಬೆಂಡ್ಗೆ ಕಾಫಿ ಮಾಡಿಕೊಟ್ಟು ಟಿಫನ್ ಮಾಡಿ ಇಟ್ಬಿಟ್ಟು ಆಮೇಲೆ ಮತ್ತೆ ನನ್ನ ಪೂಜೆ ಕೆಲಸನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾವಾಗಲೂ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಕರ್ತವ್ಯನ ಬಿಡಬಾರ್ದು. ಮೊದಲು ನಮ್ಮ ಕರ್ತವ್ಯನೇ ಮುಖ್ಯ, ಆಮೇಲೆ ಪೂಜೆ. ನಾನು ಗಣೇಶನ ವ್ರತನ ಸ್ಟಾರ್ಟ್ ಮಾಡುವಾಗ ಬೇಡ್ಕೊಂಡಿದ್ದೆ, ಕೊನೆಯ ದಿನ ಮೋದಕ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ತೀನಿ ಅಂತ. ಹಾಗಾಗಿ ಇವತ್ತು ಏಕಾದಶಿ ಆಗಿದ್ದರೂ ಕೂಡ ಗಣೇಶನಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಕೊಬ್ಬರಿ ಮತ್ತು ಸ್ವಲ್ಪ ಸಕ್ಕರೆ, ಹುರ್ಗಡ್ಲೆ, ಏಲಕ್ಕಿ ಕಾಯಿ ಇದಿಷ್ಟನ್ನು ಕೂಡ 1 ಬೈ 1 ಪೌಡ್ರ್ ಮಾಡಿಕೊಂಡು, ಕೊಬ್ಬರಿ ಹೋಳನ್ನು ಅರ್ಧದಲ್ಲಿ ಅರ್ಧ ತೊಗೊಂಡಿದ್ದೀನಿ, ಅದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಇನ್ನೊಂದು ಸ್ವಲ್ಪನ ತುರಿದ್ಬಿಟ್ಟು ಹಾಕ್ತೀನಿ. ಇದರಿಂದ ಹೂರಣ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಷ್ಟೇ. ಸ್ವಲ್ಪ ಮೈದಾ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಆಮೇಲೆ ಇದನ್ನು ರೆಡಿ ಮಾಡ್ಕೊಳ್ತೀನಿ. ಎಷ್ಟೋ ಮನೆಗಳಲ್ಲಿ ಈ ವಿಚಾರಕ್ಕೇ ತುಂಬ ಕಿರಿಕಿರಿ ಜಗಳ ಆಗುತ್ತೆ. ಏನಂದರೆ ಪೂಜೆ ಅಂದ್ಕೊಂಡು ನಮ್ಗೆ ಟೈಮಿಗೆ ಸರಿಯಾಗಿ ತಿಂಡಿ ಕೊಡಲ್ಲ, ಕಾಫಿ ಕೊಡಲ್ಲ, ಅಡುಗೆ ಮಾಡಲ್ಲ ಅಂತ. ಹಾಗಾಗಿ ಮನೆಯವ್ರು ಹೇಳೋದೇನೆಂದರೆ, ಮೊದಲು ನಮ್ಮ ಕೆಲಸ ಎಲ್ಲ ಮಾಡಿ ಮುಗಿಸಿ ನಾವು ಹೊರಗಡೆ ಹೋದ್ಮೇಲೆ ನಿಮ್ಮ ಪೂಜೆ ಕೆಲಸ ಎಲ್ಲ ಮಾಡ್ಕೊಳ್ಳಿ ಅಂತಾರೆ. ಇದು ಕೂಡ ತಪ್ಪಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಗಳಲ್ಲಿ ಈ ಥರದ್ದೇನಾದರೂ ಸಮಸ್ಯೆ ಇದ್ದರೆ ಆರಾಮವಾಗಿ ಗಂಡ ಮಕ್ಕಳು ಸ್ಕೂಲು ಕೆಲಸ ಅಂತ ಹೊರಗಡೆ ಹೋದ್ಮೇಲೆ ನಿಮ್ಮ ಕೆಲಸನ ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಆ ಸಮಯದಲ್ಲಿ ಎದ್ದು ನೀವು ಕೆಲಸಗಳು ಮಾಡ್ಕೊಳ್ಳೋದು ಅಥವಾ ಧ್ಯಾನ ಮಾಡೋದು, ಜಪ ಮಾಡೋದು, ಈ ಥರದ್ದೆಲ್ಲ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು. ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಮೈಂಡ್ ಕೂಡ ಚೆನ್ನಾಗಿರುತ್ತೆ. ಆ ಸಮಯದಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ಬೇಜಾರಂತೂ ಮಾಡ್ಕೋಬೇಡಿ. ಯಾಕಂದರೆ ಆ ಒಂದು ಸಮಯದಲ್ಲಿ ನಾವು ಪರಮಾತ್ಮನ ಜೊತೆ ಕನೆಕ್ಟ್ ಆಗ್ತೀವಿ. ಹಾಗಾಗಿ ನಾವು ಏನೇ ಮನಸ್ಸಲ್ಲಿ ಬೇಡ್ಕೊಳ್ಳೋದು, ಅಫರ್ಮೇಷನ್ ಮಾಡೋದು, ಇಂಥದನ್ನೆಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು. ನಾವು ಬೇಗ ಎದ್ದೇಳ್ತೀವಿ ಅಂತ ಹೇಳಿ ಮನೆಯವರ ನಿದ್ರೆಗೆ ತೊಂದರೆ ಮಾಡಬಾರ್ದು. ನಾನು ಈ ಹೂರಣಕ್ಕೆ ಸ್ವಲ್ಪ ಕೊಬ್ಬರಿಯನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಕೊಂಡೆ. ಇನ್ನು ಸ್ವಲ್ಪ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕಿದ್ದೀನಿ. ಮತ್ತು ಹುರ್ಗಡ್ಲೆನ 1 ಕಪ್ಪಷ್ಟು ತೊಗೊಂಡು ಅದನ್ನು ಕೂಡ ಪೌಡ್ರ್ ಮಾಡಿ ಹಾಕಿದ್ದೀನಿ. 3 ಏಲಕ್ಕಿ ಕಾಯಿ ಪುಡಿ ಮಾಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಸಕ್ಕರೆ, ಬೆಲ್ಲ ಕೂಡ ಹಾಕೋಬೋದು. ಎರಡರಲ್ಲಿ ಯಾವುದು ಹಾಕ್ಕೊಂಡ್ರೂ ರುಚಿಯಾಗೇ ಇರುತ್ತೆ. ಈಗ ಕಲಸಿಟ್ಟಿರುವಂಥ ಮೈದಾ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಪೂರಿ ಥರ ಲಟ್ಟಿಸಿ ಅದಕ್ಕೆ ಈ ಹೂರಣನ ಹಾಕಿ ಸುತ್ತಿ ಎಣ್ಣೆಯಲ್ಲಿ ಕರಿಬೇಕು. ಇನ್ನು ಕೆಲವರು ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ಆಗಲ್ಲ, ನಾನು ಎಷ್ಟೋ ಸಲ ಅಂದ್ಕೊಳ್ತೀನಿ ಅಂತೀರ. ರಾತ್ರಿ ಬೇಗ ಮಲಗಿದ್ರೆ ಬೇಗ ಬೆಳಗ್ಗೆ ಎದ್ದೇಳ್ಬೋದು. ನೀವು ಇದನ್ನು ಚಾಲೆಂಜಾಗಿ ತಗೊಳ್ಳಿ. ಮೊದಲು 5 ದಿನ ನಾನು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಟ್ರೈ ಮಾಡಿ. ಬೆಳಗ್ಗೆ ಹೊತ್ತು ಅಲಾರಾಮ್ ಇಟ್ಕೊಳ್ಳಿ, ಬೇಗ ಎದ್ದೇಳಿ, ಬೇಗ ಕೆಲಸ ಮುಗಿಯುತ್ತೆ. ಸಾಧ್ಯವಾದರೆ ನಿಮಗೆ ಆಗಲ್ಲ ಅಂತ ಅನಿಸಿದ್ರೆ ಮಧ್ಯಾಹ್ನದ ಹೊತ್ತು ಬೇಕಾದರೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ, ರಾತ್ರಿ ಬೇಗ ಮಲಗೋದಕ್ಕೆ ಅಭ್ಯಾಸ ಮಾಡಿ. 5 ದಿನ ಆದಮೇಲೆ ಮತ್ತೆ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು 1 ವಾರಕ್ಕೆ ಅದೇ ಥರ ನಿಮಗೆ ನೀವು ಚಾಲೆಂಜ್ ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ ಗ್ಯಾಪ್ ಕೊಡಿ, 15 ದಿನ ಇದೇ ಥರ ಮಾಡಿ, ಮತ್ತೆ 1 ತಿಂಗಳು ಮಾಡಿ. ಇದೇ ರೀತಿ ಮಾಡ್ತಾಯಿದ್ರೆ ನಿಮ್ಗೆ ಅಭ್ಯಾಸ ಆಗೋಗ್ಬಿಡುತ್ತೆ. ಮನೆ ಹೆಣ್ಮಕ್ಳು ಏನು ಮಾಡಲಿಲ್ಲ ಅಂದರೂ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮೊದಲು ಎದ್ದೇಳಬೇಕು ಅಂತ ಹೇಳ್ತಾರೆ. ಈ ವಿಚಾರವಾಗಿ ತುಂಬ ಪ್ರಶ್ನೆಗಳನ್ನ ಕೇಳಿದ್ದೀರಾ. ನಾವು ಎಷ್ಟೇ ಬೇಗ ಎದ್ದರೂ ಕೂಡ ಬೇಗ ಪೂಜೆ ಮಾಡೋದಕ್ಕಾಗಲ್ಲ ಅಂತ. ಹೌದು, ಈಗ ನಾವು 3 ಗಂಟೆಗೆ ಎದ್ದೇಳ್ತೀವಿ ಅಂದ್ರೂ ಮನೆಯೆಲ್ಲ ಗುಡಿಸಿ ಒರೆಸಿ ಹೊರಗಡೆ ಬಾಗಿಲು ತೊಳೆದು ರಂಗೋಲಿ ಹಾಕಿ ಆಮೇಲೆ ನಾವು ಸ್ನಾನ ಮಾಡಿ ಮತ್ತೆ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಅಂದರೆ ಮಿನಿಮಮ್ 2-3 ಗಂಟೆಗಳ ಕಾಲ ಬೇಕೇ ಬೇಕಾಗತ್ತೆ.
ನಾನು ನಿಮಗೆ ಒಂದು ಸಜೆಷನ್ ಕೊಡ್ಬೋದು. ಏನಂದರೆ ಮುಖ್ಯವಾದಂಥ ದಿನಗಳಲ್ಲಿ ಈಗ ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ನೀವು ಯಾವುದಾದ್ರೂ ವ್ರತ ಮಾಡ್ತಾಯಿದ್ರೆ ಹಬ್ಬ ಹರಿದಿನಗಳಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟು ಕೆಲಸನ ಹಿಂದಿನ ದಿನ ಮಾಡಿಟ್ಕೊಳ್ಳಿ. ಕ್ಲೀನಿಂಗ್ ಕೆಲಸಗಳನ್ನ ಬೆಳಗ್ಗೆ ಎದ್ದು ಜಸ್ಟ್ ದೇವ್ರ ಮನೆ ಮತ್ತು ಹಾಲ್ ಇಂಥದ್ದನ್ನು ಒರೆಸ್ಕೊಂಡು ಬಾಗಿಲನ್ನ ತೊಳೆದು ನೀವು ಸ್ನಾನ ಮಾಡಿ ಪೂಜೆ ಮಾಡ್ಕೊಳ್ಳೋ ಥರ ನೀವು ನೋಡ್ಕೊಳ್ಳಿ. ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನೀವು ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಬೇಗ ಪೂಜೆ ಕೆಲಸನ ಮಾಡ್ಕೋಬೋದು. ಈ ಮೋದಕಗಳನ್ನ ಕರಿವಾಗಲೂ ಕೂಡ ಅಷ್ಟೇ, ಎಣ್ಣೆನ ಮೊದಲು ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ಆಮೇಲೆ ಸ್ಟೌವನ್ನು ಸಿಮ್ ಮಾಡಿ ಒಂದೊಂದೇ ಮೋದಕನ ಎಣ್ಣೆಯಲ್ಲಿ ಬಿಟ್ಟು ಡೀಪ್ ಫ್ರೈ ಮಾಡಬೇಕು. ನಾವು ಜಾಮೂನ್ ಯಾವ ಥರ ಕರಿತೀವಿ ಅದೇ ಥರನೇ ಸಣ್ಣ ಉರಿನಲ್ಲಿ ಇದನ್ನು ಬೇಯಿಸಬೇಕು. ಆಗ ಒಳಗಡೆನೂ ಚೆನ್ನಾಗಿ ಬೇಯುತ್ತೆ, ಹೊರಗಡೆನೂ ಬೇಯುತ್ತೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸದ್ಯಕ್ಕೆ ಒಂದು 10 ಮೋದಕ ಮಾಡ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ಒಂದು 5 ಇಡ್ತೀನಿ, ಒಂದು ಎಕ್ಸ್ಟ್ರಾ 5 ಇರಲಿ ಅಂಥೇಳಿ ಎಷ್ಟು ಬೇಕೋ ಅಷ್ಟು ಪೂಜೆಗೆ ಮಾಡ್ಕೊಂಡಿದ್ದೀನಿ. ಇವತ್ತೇ ಮಾಡಿ ಇವತ್ತೇ ನೈವೇದ್ಯಕ್ಕೆ ಇಡ್ತಾ ಇರೋದು, ಒಂದು ದಿನ ಮೊದಲೇ ಕೂಡ ನಾನು ಮಾಡಿಟ್ಟಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ 9:30 ಆಯಿತು. ಅಂದರೆ ಬೆಳಗ್ಗೆ 9:30 ಆಯಿತು. ಆಮೇಲೆ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮುಗಿಸಿ ಮತ್ತು ನಾನು ಅಷ್ಟೋತ್ತರ ಎಲ್ಲ ಓದ್ಕೊಂಡೆ. ಇವತ್ತು 21ನೇ ದಿನ. 21ನೇ ಕಾಯಿನನ್ನು ಗಣಪತಿ ಮುಂದೆ ಇಟ್ಟು ಪೂಜೆನ ಮುಗಿಸ್ತಾ ಇದ್ದೀನಿ. ಗಣಪತಿ ಹತ್ರ ಮನಸಾರ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಇವತ್ತು ಗುರುವಾರ ಅಲ್ವಾ, ಬೆಳಗ್ಗೆ ಪೂಜೆ ಎಲ್ಲ ಮುಗಿದಿದೆ. ಇವತ್ತು ಸಂಜೆಗೆ ಗಣಪತಿನ ಕದಲಿಸ್ಬಿಡ್ತೀನಿ. ಶುಕ್ರವಾರ ಇದನ್ನೆಲ್ಲ ತೆಗೆದು ವಿಸರ್ಜನೆ ಮಾಡಿಕೊಂಡು ಸಾಧ್ಯವಾದರೆ ಅವತ್ತೇ ದೇವಸ್ಥಾನಕ್ಕೆ ಹೋಗಿ ಅದ್ರ ಜೊತೆಗೆ ಇನ್ನು ಮಿಕ್ಕಿದ ಕಾಯಿನೆಲ್ಲ ಸೇರಿಸಿ ಹುಂಡಿಗೆ ಹಾಕ್ತೀನಿ. ಇಲ್ಲ ಅಂದರೆ ಶನಿವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗಣಪತಿ ನೈವೇದ್ಯಕ್ಕೆ ತುಳಸಿ ಹಾಕೋಂಗಿಲ್ಲ, ಹಾಗಾಗಿ ಗರಿಕೆನ ಇಟ್ಟು ಗಣಪತಿಗೆ ನೈವೇದ್ಯ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಇವತ್ತು ನನ್ನ 21ನೇ ದಿನದ ಪೂಜೆ ಆಗಿದೆ. ಗಕಾರ ಗಣಪತಿ ಪೂಜೆ. ಇದನ್ನು ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ಮಾಡುವಂಥದ್ದು. ಅವರ ವಿದ್ಯಾಭ್ಯಾಸ ಆಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು, ಮಕ್ಕಳ ಆರೋಗ್ಯದ ವಿಚಾರ ಆಗಿರ್ಬೋದು, ಅಂಥದ್ದಕ್ಕೆ ಈ ಒಂದು ಗಕಾರ ಗಣಪತಿ ವ್ರತನ ಮಾಡುವಂಥದ್ದು. 21 ದಿನ. ಯಾರೆಲ್ಲ ನನ್ನ ಜೊತೆಗೆ ಸ್ಟಾರ್ಟ್ ಮಾಡಿದ್ರಿ, ಅಧಿಕ ಮಾಸದಲ್ಲಿ ಸ್ಟಾರ್ಟ್ ಮಾಡಿ ಅಧಿಕ ಮಾಸದಲ್ಲೇ ಮುಗಿಸಿದ್ದೀರಾ, ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಕಡೆ ಲಕ್ಷ್ಮೀನಾರಾಯಣನಿಗೆ ತುಳಸಿಯನ್ನು ಇಟ್ಟು ಪೂಜೆ ಮಾಡಿದ್ದೀನಿ. ಎಷ್ಟೋ ಸಲ ಅಂದ್ಕೊಳ್ತಾ ಇರ್ತೀವಿ, ಕಮೆಂಟಲ್ಲಿ ಕೂಡ ನೀವು ಕೇಳ್ತೀರಾ, ಎಷ್ಟು ಪೂಜೆ ಮಾಡಿದ್ದೀನಿ, ಏನು ಪ್ರಯೋಜನ ಆಗಿಲ್ಲ ಅಂತ. ಆ ಮಾತನ್ನು ಮಾತ್ರ ಯಾವತ್ತೂ ಹೇಳ್ಬೇಡಿ. ಯಾಕಂದರೆ ಆ ಮನುಷ್ಯ ಮಾತ್ರನೇ ಒಬ್ಬರು ಋಣನ ಉಳಿಸ್ಕೊಳ್ಳೋಕೆ ಸಾಧ್ಯ. ಆ ಭಗವಂತ ಯಾವತ್ತೂ ಯಾರ ಋಣನೂ ಉಳಿಸ್ಕೊಳ್ಳೋದಿಲ್ಲ. ನೀವು ಬೇಕಿದ್ರೆ ಪರೀಕ್ಷೆ ಮಾಡಿ. ನಾವು ಗೊತ್ತಿಲ್ಲದೆ ಏನೋ ಒಂದು ಸಣ್ಣದಾಗಿ ನಾವು ಒಂದು ಸೇವೆ ಮಾಡಿದರೂ ಕೂಡ ಅದರ 10ರಷ್ಟು ಫಲ ನಮಗೆ ಸಿಕ್ಕಿರುತ್ತೆ. ಕೆಲವು ಸಲ ನಿಧಾನ ಆಗ್ಬೋದು ಅಷ್ಟೇ, ಆದರೆ ಮಾಡಿರುವಂಥ ಪೂಜೆ ಫಲ ಯಾವತ್ತಿಗೂ ಕೂಡ ವ್ಯರ್ಥ ಆಗೋದೇ ಇಲ್ಲ. ಪೂಜೆ ಎಲ್ಲ ಆಯಿತು. ಈಗ ಟೈಮ್ ಆಗಿದೆ 12:30. ಸಿಹಿ ಅವಲಕ್ಕಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹೇಗಿದ್ರು ಮೋದಕ ಮಾಡಿದ್ದೀನಲ್ಲ ಅಂತ ಅದನ್ನೇ ಒಂದು 2 ತಿಂದು ನನ್ನ ಕೆಲಸ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು 3 ಬ್ಲೌಸ್ ತುಂಬ ಅರ್ಜೆಂಟ್ ಇದೆ, ಸ್ಟಿಚ್ ಮಾಡಲೇಬೇಕು. ಹಾಗಾಗಿ ಈಗ ನಾನು ಸ್ಟಿಚಿಂಗ್ ಕೆಲಸ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಹೇಗಾಯಿತು ಅಂತ ನೋಡ್ಕೊಂಡು ಬಂದ್ರಲ್ವಾ, ಇನ್ನು ನನ್ನ ವರ್ಕ್ ಕೂಡ ನಾನು ಸ್ಟಾರ್ಟ್ ಮಾಡಬೇಕು. ಹಾಗೆ ಕುತ್ಕೊಂಡು ಮಾತಾಡೋಣ ಅಂತ ಅಂದ್ಕೊಂಡೆ, ಬಟ್ ಇದು 3 ಬ್ಲೌಸ್ ತುಂಬ ಅರ್ಜೆಂಟ್ ಇದೆ. ಮಾತಾಡ್ತಾ ಹೋದರೆ ಹಿಂಗಾಗುತ್ತೆ ಗೊತ್ತಾ, 1 ಅವರ್ 2 ಅವರ್ಸ್ ಇದು ಸರಿ ಬಂದಿಲ್ಲ, ಈ ಪಾಯಿಂಟ್ ಹೇಳಿಲ್ಲ ಅಂಥೇಳಿ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ 2 ಅವರ್ಸಲ್ಲಿ 2 ಬ್ಲೌಸ್ ಮುಗಿಸ್ತೀನಿ. ಆ ಒಂದು ಮೈಂಡಿಂದ ನಾನು ಸ್ವಲ್ಪ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಿಷಿನ್ ಸೌಂಡ್ ಜೊತೆಗೆ ನಾನು ಹಾಗೆ ಮಾತಾಡೋದಕ್ಕಂತೂ ಆಗಲ್ಲ. ಬಟ್ ಬ್ಲೌಸ್ ಇದು ತುಂಬ ಅರ್ಜೆಂಟ್ ಇದೆ, ಹಾಗಾಗಿ ವಾಯ್ಸ್ ಓವರ್ನ ಕೊಡ್ತೀನಿ. ಆದರೆ ಈ ವಿಚಾರ ಅಂತೂ ಖಂಡಿತ ನಿಮಗೆಲ್ಲ ತುಂಬ ಯೂಸ್ ಆಗುತ್ತೆ. ವ್ಯೂವರ್ಸ್ ಒಬ್ಬರು ಹೇಳಿದರು, ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ, ಹೀಗೇನೆ ಹೆಣ್ಮಕ್ಳಿಗೆ ಏನಾದರೂ ಟಿಪ್ಸ್ ಕೊಡ್ತಾ ಇರಿ ಅಂತ. ಆಲ್ಮೋಸ್ಟ್ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಪಾಯಿಂಟ್ಗಳನ್ನ ಹೇಳಬೇಕು ಅದೆಲ್ಲ ರೀತಿ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನಿನ್ನೆ ಮಹಾಭಾರತ ಸೀರಿಯಲಲ್ಲಿ ಅವರು ರಾಜಸೂಯಾಗ ಮಾಡ್ತಾರೆ, ಅಲ್ಲಿ ತನಕ ನೋಡಿದ್ದೆ. ಮತ್ತು ಶಿಶುಪಾಲಂದು ಸಂಹಾರ ಆಯಿತು ನಿನ್ನೆ, ಅಲ್ಲಿಂದ ಕಂಟಿನ್ಯೂ ಮಾಡಬೇಕು. ಚೆನ್ನಾಗಿದೆ. ಮತ್ತು ನೀವೆಲ್ಲ ಕೇಳ್ತಾ ಇದ್ರಿ ಯಾವ ಚಾನಲಲ್ಲಿ ಬರುತ್ತೆ ಅಂತ. ಮೊದಲು ಲಾಕ್ಡೌನ್ ಟೈಮಲ್ಲಿ ಸುವರ್ಣದಲ್ಲಿ ಬರ್ತಾ ಇತ್ತು, ಹಿಂದಿ ಸೀರಿಯಲ್ ಅದು. ಅದನ್ನು ಕನ್ನಡಕ್ಕೆ ವಾಯ್ಸ್ ಡಬ್ ಮಾಡಿ ಬರ್ತಾ ಇತ್ತು ಲಾಕ್ಡೌನ್ ಟೈಮಲ್ಲಿ. ನಾನು ಕನ್ನಡದಲ್ಲೇ ಫಸ್ಟ್ ನೋಡಿದ್ದು, ಹಳೆ ಸೀರಿಯಲ್ ನೋಡಿದ್ದೆ ಹಿಂದಿನಲ್ಲಿ. ಅದಾದಮೇಲೆ ಇದನ್ನು ಕನ್ನಡದಲ್ಲಿ ಬಂದು ಈಗ ನೋಡಿದ್ದು, ಲಾಕ್ಡೌನ್ ಟೈಮಲ್ಲಿ ನೋಡಿದ್ದು. ಅದಾದಮೇಲೆ ಮತ್ತೆ ಈಗ ಜಿಯೋ ಹಾಟ್ಸ್ಟಾರಲ್ಲಿ ನಾನು ನೋಡ್ತಾ ಇರೋದು. ನೀವೆಲ್ಲ ಕೇಳ್ತಿದ್ರಲ್ವ ಯಾವ ಟೈಮಿಂಗ್ಸಲ್ಲಿ ಬರುತ್ತೆ, ಯಾವ ಟೈಮಿಂಗ್ಸಲ್ಲಿ ಬರುತ್ತೆ, ಯಾವ ಚಾನಲಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ರಲ್ಲ. ಮೋಸ್ಟ್ಲಿ ಈಗ ಅದು ಯಾವ ಚಾನಲ್ನಲ್ಲೂ ಬರ್ತಾ ಇಲ್ಲ. ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ, ಮತ್ತು ಯೂಟ್ಯೂಬಲ್ಲಿ ಸಿಗುತ್ತೆ, ಮತ್ತು ಜಿಯೋ ಹಾಟ್ಸ್ಟಾರ್ನಲ್ಲಿ ಸಿಗುತ್ತೆ.
ಹಿಂದಿ ಕನ್ನಡ ಎರಡೂ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ಮತ್ತು ಹಳೇ ಮಹಾಭಾರತ ಸೀರಿಯಲು, ಇದು ಹೊಸ ವರ್ಷನ್ ಇದು, ಎರಡನ್ನೂ ಕೂಡ ನೋಡ್ಬೋದು. ತುಂಬ ಚೆನ್ನಾಗಿದೆ. ಒಂದು ಮಾತು ಹೇಳ್ತಾರೆ, ಯಾರು ಗೊತ್ತಾ? ಕೃಷ್ಣ ಹೇಳೋದು ಒಂದು ಮಾತು, ಧರ್ಮರಾಯನ್ಗೆ ಹೇಳೋದು. ಇವರೆಲ್ಲ ಇವರು ಇದೇನಾಯ್ತು ಡಿವೈಡ್ ಆಗ್ಬಿಡುತ್ತೆ, ಕೌರವರು ಮತ್ತು ಪಾಂಡವರು ಅಂತ ಡಿವೈಡ್ ಆಗ್ಬಿಡ್ತಾರೆ. ಅದಾದಮೇಲೆ ಪಗಡೆ ಆಟ ಆಡೋದಕ್ಕೆ ಅವ್ರನ್ನ ಕರೀತಾರೆ, ಆಹ್ವಾನ ಕೊಡ್ತಾರೆ. ಆಗ ದುರ್ಯೋಧನ ಏನು ಮಾಡ್ತಾನೆ, ನನ್ನ ಬದಲು ಶಕುನಿ ಆಡ್ತಾನೆ ಅಂತ ಹೇಳ್ಬಿಡ್ತಾನೆ. ಆಗ ಧರ್ಮರಾಯ ವಿರೋಧ ಮಾಡ್ಬೋದಾಗಿತ್ತು, ಆದರೆ ಅವ್ರು ಮಾಡಲ್ಲ. ಅವರು ಕೂಡ ಸ್ವಲ್ಪ ಬುದ್ಧಿ ಉಪಯೋಗಿಸಿ ನನ್ನ ಬದಲು ಕೃಷ್ಣ ಆಡ್ತಾರೆ ಅಂತ ಹೇಳಿದರೆ ನಿಜವಾಗ್ಲೂ ಮಹಾಭಾರತ ಯುದ್ಧ ನಡೀತಾನೆ ಇರಲಿಲ್ಲ. ಆದರೆ ದೈವೇಚ್ಛೆ ಏನಿರುತ್ತೆ, ಯುದ್ಧ ಆಗಬೇಕು, ಎಲ್ಲ ಕೂಡ ಮೊದಲಿಂದ ಪ್ರಾರಂಭ ಆಗಬೇಕು, ಧರ್ಮ ಸಂಸ್ಥಾಪನೆ ಆಗಬೇಕು ಅಂತ ಹೇಳಿ ಆ ಟೈಮಲ್ಲಿ ಧರ್ಮರಾಯನಿಗೆ ಅದು ಮೋಸ್ಟ್ಲಿ ಐಡಿಯಾ ಬರಲಿಲ್ಲ ಅನ್ಸುತ್ತೆ. ಈ ಮಾತನ್ನ ಕೃಷ್ಣನೇ ಒಂದ್ಸಲ ಹೇಳ್ತಾರೆ, ನೀನು ಅವಾಗ ದುರ್ಯೋಧನ ಬದಲು ಶಕುನಿ ಆಡ್ತಾನೆ ಅಂತ ಅಂದಾಗ ನೀನು ನನ್ನ ಬದಲು ಕೃಷ್ಣ ಆಡ್ತಾನೆ ಅಂತ ಹೇಳಿದರೆ ಅದು ಆಟ ಬೇರೆ ರೀತಿನೇ ಹೋಗ್ತಾ ಇತ್ತು ಅಂತ. ಪರಮಾತ್ಮನ ಸೋಲ್ಸೋಕ್ಕೆ ಯಾರಿಂದ ಸಾಧ್ಯ ಹೇಳಿ, ಅಲ್ವಾ? ಮಾತಾಡ್ತಾ ಆಡ್ತಾ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇದು ಚಿಕ್ಕ ಮೆಜರ್ಮೆಂಟ್ದೆ ಬ್ಲೌಸು, 34 ಚೆಸ್ಟ್ ಮೆಜರ್ಮೆಂಟು, ಹಾಗಾಗಿ ತುಂಬ ಬೇಗನೆ ಫಿನಿಶಿಂಗ್ ಆಗೋಯ್ತು. 3 ಬ್ಲೌಸು ಮತ್ತು ಇದೆರಡು ಸೀರೆ ಫಾಲ್ ಹಾಕಿಟ್ಟೆ. ಇನ್ನೊಂದು ಬ್ಲೌಸ್ ಕಟ್ಟಿಂಗ್ ಮಾಡಿಟ್ಟಿದ್ದೆ, ಬಟ್ ಆಗಲಿಲ್ಲ. ನನಗೂ ಕೂಡ ಬೇಗ ಎದ್ದಿದ್ನಲ್ವ, ತುಂಬ ಟಯರ್ಡ್ ಅನ್ನಿಸ್ತಾ ಇತ್ತು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ತಿಳಿಸಿ.